ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೆಟ್ ರೆಡಿ ವಿತ್ ಮೀನ್ ಶಿವಮೊಗ್ಗ. ಆ್ಯಂಡ್ ಈ ಡ್ರೆಸ್ ನಾನು ಮಿಂತ್ರಾಯಿಂದ ತೊಗೊಂಡಿದ್ದು. ಸಾಧ್ಯ ಆದರೆ ಟ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ತುಂಬ ಲೂಸ್ ಆಗಿತ್ತು. ನಂಗೆ ಇಷ್ಟ ಆಗದಿರೋ ಪಾರ್ಟ್ ಏನು ಅಂದರೆ ಆ ಪ್ಯಾಡೆಡ್ ಪಾರ್ಟ್ ಇಷ್ಟ ಆಗಿರಲಿಲ್ಲ. ಆ್ಯಂಡ್ ಸಿಂಪಲ್ಲಾಗಿ ರೆಡಿ ಆಗಿ ಯಾವುದೇ ರೀತಿ ಫೌಂಡೇಶನ್ ಏನೂ ಅಪ್ಲೈ ಮಾಡಿಲ್ಲ. ಜಸ್ಟ್ ಆ್ಯಸ್ ಯೂಶುವಲ್ ನನ್ನ ಮೇಕಪ್ ರುಟೀನ್ ಇದೆ, ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ, ಅಷ್ಟೇ ಯೂಸ್ ಮಾಡ್ಕೊಂಡಿದ್ದು. ಲಿಪ್ಸ್ಟಿಕ್, ಮಸ್ಕರ, ಬ್ಲಷ್ ಆ್ಯಂಡ್ ಐಬ್ರೋ ಇಷ್ಟೇ. ಆ್ಯಂಡ್ ರೆಡಿ ಆದೆ. ಆ್ಯಂಡ್ 2 ಕಿವಿ ಓಲೆ ಇಟ್ಕೊಂಡಿದ್ದೆ ಅದಕ್ಕೆ ಅಂತ ಅಂದ್ಬಿಟ್ಟು. ನಾವು ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು. ಬಿಕಾಸ್ ಏನೇನೋ ಅಂದ್ಕೊಂಡು ಬಂದಿದ್ವಿ, ಏನೂ ಆಗಿಲ್ಲ. ಯಾಕಂದರೆ ಶೂಟಿಂಗ್ ಬಂದುಬಿಡ್ತು ನಮಗೆ. ಇದಕ್ಕಿದ್ದಾಗೆ ಹೊರಡಬೇಕಿತ್ತು. ಹಾಗಾಗಿ ಬರೀ ರಿಸೆಪ್ಷನ್ ಅಟೆಂಡ್ ಮಾಡಿ ನಾವು ಹೊರಟ್ಬಿಟ್ವಿ. ಮದುವೆ ಕೂಡ ಅಟೆಂಡ್ ಮಾಡೋಕ್ಕಾಗಿಲ್ಲ. 4 ಡೇಸ್ ಪ್ಲ್ಯಾನ್ ಅಂತ ಇತ್ತಿದ್ದು, ಅದು 3 ಡೇಸ್ಗೆ ಎಂಡ್ ಆಗಿಬಿಡ್ತು. ಅರ್ಪಿತಾ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಲು, ಕಣ್ಣಲ್ಲಿ ನೀರು ಹಾಕಿದ್ಲು. ಬಿಕಾಸ್ ತಂಗಿ ಮದುವೆ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು. ನನಗಿದ್ದಿದ್ದು ಆಪ್ಷನ್ ಒಂದೇ, ಪುಟ್ಟು ತಂಗಿ ರಿಸೆಪ್ಷನ್ ಅಟೆಂಡ್ ಮಾಡೋದು. ಹೋದೆ, ಎಲ್ಲರೂ ತುಂಬ ಖುಷಿಪಟ್ಟರು. ಆ್ಯಂಡ್ ತುಂಬ ಜನ ಫೋಟೋಸ್ ತೊಗೊಂಡ್ರು. ಐ ವಾಸ್ ಸೋ ಹ್ಯಾಪಿ, ಗೊತ್ತಾ. ಬಿಕಾಸ್ ಪೀಪಲ್ ರೆಕಗ್ನೈಸ್ ಅಲ್ಲ, ಅದೇ ನಮಗೊಂದು ಅಪ್ರಿಸಿಯೇಷನ್. ಆ್ಯಂಡ್ ತುಂಬ ಖುಷಿ ಆಯಿತು. ಅಟೆಂಡ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10-10:30 ಆಗಿಬಿಟ್ಟಿತ್ತು. ಆ್ಯಂಡ್ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ನಮ್ಮ ಅಮ್ಮ ಹತ್ರ ವೀಡಿಯೋ ಕಾಲಲ್ಲಿ ಹೇಳ್ಕೊಂಡು ಅಗಾಡ್ಕೊಂಡು ಅಲ್ಲಿಂದ ಹೊಟ್ವಿ. ಯಾವ ರೀತಿ ಮಳೆ ಬರ್ತಿತ್ತು ಆದರೆ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಆ ರೀತಿ ಮಳೆ ಬರ್ತಿತ್ತು. ಮನೆಗೆ ಬರೋ ಅಷ್ಟರಲ್ಲಿ ಹಣೆ ಬರ ಚೆನ್ನಾಗಿಲ್ಲ ಅಂತಾರಲ್ಲ, ಆ ಥರ ಆಗಿತ್ತು. ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.